ನಮಸ್ಕಾರ ಹೇಳಬೇಕು. ಎಲ್ಲರಿಗೂ ನಮಸ್ಕಾರಗಳು. 2026-27ನೇ ಸಾಲಿನ ಶಾಲಾ ಸಂಸ್ಥೆ ಚುನಾವಣೆಗೆ ಪೂರ್ವಭಾವಿ ಸಭೆಗೆ ತಮಗೆಲ್ಲರಿಗೆ ಕರೆಯಲಾಗಿದೆ. ಎಲ್ಲ ಮಕ್ಕಳಿಗೂ 8, 9, 10ನೇ ತರಗತಿ ಎಲ್ಲ ನನ್ನ ಮಕ್ಕಳಿಗೆ ಸ್ವಾಗತವನ್ನು ಕೊಡುತ್ತೇನೆ. ಮಕ್ಕಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಾವು 2026-27ನೇ ಸಾಲಿನ ಶಾಲಾ ಸಂಸ್ಥೆ ಚುನಾವಣೆಗೆ ಒಂದು ಅಧಿವೇಶನವನ್ನು ಕರೆಯಲಾಗಿದೆ. ಅಧಿಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಅಧಿಸೂಚನೆ ಕೊಟ್ಟಂತ ದಿನಾಂಕ 7/7/2026. ನಿಮಗೆ ನಾಮಪತ್ರ ಸಲ್ಲಿಕೆ ಕೊಟ್ಟಂತ ದಿನಾಂಕ 8/7/2026. ನೀವು ಪರಿಶೀಲನೆ ಮತ್ತು ಪ್ರಚಾರ ಈಗಾಗಲೇ ಸರ್ ಪರಿಶೀಲನೆ ಮಾಡಿ ನಾನು ಕೊಟ್ಟಿದ್ದಾರೆ. ಅವರನ್ನು ಚುನಾವಣಾಧಿಕಾರಿಯನ್ನಾಗಿ ಇಲ್ಲಿ ಸರ್ ಮುಖ್ಯ ಗುರುಗಳು, ನಮ್ಮ ಶಾಲೆಯ ಮುಖ್ಯ ಗುರುಗಳು ಚುನಾವಣಾ ಅಧಿಕಾರಿಗಳಿಗೆ. ನೀವು ಇಷ್ಟು ಜನ ಚುನಾವಣೆಗೆ ನಿಂತಂತ ನಾಮ ನಿರ್ದೇಶಕ ವ್ಯಕ್ತಿಗಳು. ಅಲ್ಲಿ ಸೋಲು ಆಗ್ಬೋದು, ಗೆಲುವು ಆಗ್ಬೋದು, ಯಾವುದನ್ನು ನೀವು ಅದನ್ನು ಇದು ಮಾಡ್ಕೊಳ್ಳಾರ್ದಂಗ ಯಶಸ್ವಿಯಾಗಿ ಭಾಗವಹಿಸಬೇಕು ಅಂತ ಇಲ್ಲಿ ಪ್ರಚಾರ ಮಾಡುವಂತ ಇವತ್ತಿನ ಕಾರ್ಯಕ್ರಮ. ಏನ್ ಪ್ರಚಾರ ಮಾಡಬೇಕು ಅಂತಂದ್ರೆ, ತಾವು ಚುನಾವಣೆಗೆ ನಿಂತಂತ ವ್ಯಕ್ತಿಗಳು 3 ತರಗತಿಗೆ ಹೋಗ್ಬೇಕು. 3 ತರಗತಿಗೆ ಹೋಗಿ ಕೈ ಜೋಡಿಸಿ ನಿಮ್ಮ ಹೆಸರು, ನಿಮ್ಮ ತರಗತಿ, ನಿಮ್ಮ ಕ್ರಮ ಸಂಖ್ಯೆ, ನೀವು ಇಟ್ಕೊಂಡಂತ ಚಿಹ್ನೆ ಹೆಸರು ಹೇಳಿ ಅದಕ್ಕೆ ಮತದಾನ ಮಾಡಬೇಕು ಅಂತ ಅವ್ರಿಗೆ ಮನವಿ ಮಾಡಬೇಕು. ಏನು ಈ ಇವತ್ತಿನ ಕೆಲಸ. ಆಮೇಲೆ ನಿಮ್ಗೆ ಚುನಾವಣೆ ದಿನಾಂಕ ಎಂದು ಅಂದ್ರೆ 18/7/2026 ಈ ವರ್ಷದ ಚುನಾವಣೆ ನಡೀತದೆ. ಇಲ್ಲಿ ಚುನಾವಣೆಯಲ್ಲಿ ಗೆದ್ದಂಥವರಿಗೆ ನಾವೇನ್ ಮಾಡ್ತೀವಿ, ಸ್ಥಾನಗಳನ್ನು ಕೊಡ್ತೀವಿ. ಅವರು ಈ ಶಾಲೆಯ ಒಂದು ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಅನೇಕ ಹುದ್ದೆಗಳನ್ನು ತಾವು ನಿರ್ವಹಿಸ್ತೀವಿ. ಇದು ಹೇಳೋದು, ಇದ್ರ ಬಗ್ಗೆ ಮಾಹಿತಿ ಕೊಡೋದು ಏನಪ್ಪಾ ಅಂತಂದ್ರೆ, ಇಲ್ಲೇ ನಿಮ್ಮ ನಾಯಕತ್ವ ಗುಣ ಬೆಳೀಲಿ ಅಂತ. ಆಮೇಲೆ ಈಗಾಗಲೇ BLO ಅಂತ ನೀವೆಲ್ಲ ಕೇಳಿರ್ಬೋದು. ಅಂದ್ರೆ ಎಲೆಕ್ಷನ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಸಮಾಜ ವಿಜ್ಞಾನ ಸಂಘದಂತ ELC ಕ್ಲಬ್ನಿಂದ ಪ್ರಚಾರ ಮಾಡಬೇಕು. ನೀವು ಎಲ್ಲೇ ಇರಿ, ನೀವು 18 ವರ್ಷ ತುಂಬಿದವರಿಗೆ ಮಾಹಿತಿ ತುಂಬ ಹೇಳ್ಬೇಕು, ಎಲೆಕ್ಷನ್ ಮಾಹಿತಿ ತುಂಬಬೇಕು. ಅದ್ರ ಬಗ್ಗೆ ನಿಮ್ಮ ಊರಲ್ಲಿರುವಂಥ BLOಗೆ ಮಾಹಿತಿ ಕೊಡ್ತಾರೆ. ಅಂಗನವಾಡಿ ಟೀಚರೇ BLO ಇರ್ತಾರೆ. ಅವ್ರ ಹತ್ರ ಹೋಗಿ ನಾಮಿನೇಷನ್ ಮಾಡಿ, ಏನೋ ತಪ್ಪುಗಳು ಇದ್ರೆ ಅದನ್ನು ಸರಿ ಮಾಡಿ ಕೊಟ್ಟು ಬರೋಂಥ ಜಾಗೃತಿ ಮಾಡಿಸೋ ಕೆಲಸ ನೀವು. ಈಗ ಹೋಗಿ ಅವ್ರ ಬಳಿ ಹೋಗಿ ಎಲ್ಲರಿಗೂ ಕೈ ಜೋಡಿಸಿ ಒಂದಿಬ್ಬರು ಮಾತಾಡಿ, ಎಲ್ಲರೂ ಪರಿಚಯ ಮಾಡಿಕೊಂಡು ಎಲ್ಲರೂ ಹೇಳ್ರಿ. ಒಂದಿಬ್ಬರು ಚೆನ್ನಾಗಿ ಹೇಳಬೇಕು, ನಮ್ಮ ಪಕ್ಷಕ್ಕೆ ಮತ ನೀಡಿ, ನಮ್ಮ ಒಂದು ಇದಕ್ಕೆ ಮತ ನೀಡಿ ಅಂತ ಪ್ರಚಾರ ಮಾಡಿ. ಇಷ್ಟು ಇವತ್ತಿನ ತುಂಬ ಧನ್ಯವಾದ.